ದಿಶಾರಣಿತ್ಯವಾಗಿ ನಾವು ಕೂಡ ಕರ್ನಾಟಕದಿಂದ ನಿಮ್ಮ ಪಕ್ಕದ ಹಳ್ಳಿಯಿಂದ ಉಕ್ಕಿಯಾನವನ್ನು ಚಲಾಯಿಸುವ ಮುನ್ನ ನಮ್ಮ ರಾಜು ಗಡೇನವರ ಚಿತ್ರ ಪಿಪಿ ಇರುವುದರಿಂದ ತಾವು ಪಿಪಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ಜಿಲ್ಲಾ ಪಂಚಾಯತಿಗೆ ತಮ್ಮ ಅಗದಿ ಪ್ರಚಂಡ ಬಹುಮತದಿಂದ ಅವ್ರನ್ನ ಆರಿಸಿಕೊಡ್ತಾರೆ ಅಂತ ಕೂಡ ನಾವು ಖುಷಿಯಿಂದ ಕರ್ನಾಟಕದಿಂದ ಇಲ್ಲಿ ಬಂದಿದ್ದೇವೆ. ಯಾಕಪ್ಪ ನಿಮಗೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದ್ರ, ನಾವು ಇವತ್ತೇನಾದ್ರೂ ಹೋರಾಟ ಮುಖಾಂತರನ ಪಡೆಯಬೇಕಾಗಿತ್ತು. ಕಬ್ಬಿನ ನಿಗದಿತ ಬೆಲೆಯನ್ನು ಹೋರಾಟ ಮಾಡುವ ಮುಖಾಂತರ ನಾವು ಸರ್ಕಾರವನ್ನು ಬಗ್ಗಿಸಿದಂತ ಒಂದು ಏಕೈಕ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮದು. ಅದರ ಜೊತೆಗೆ ನಮ್ಮ ರಾಜು ಗಡೇನವರು ಕೂಡ ಮತ್ತು ನಮ್ಮ ಇವರು MP ಅವರು ಮಾಜಿ MP ಅವರು ಕೂಡ ಅಲ್ಲಿ ಆಗಮಿಸಿದಾಗ ನಮಗ ಒಂದು ಬೆಂಬಲ ಬೆಲೆ ಸಿಕ್ಕಿದೆ. ತಾವು ನಿಮ್ಮ ಏನು ಈ ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಬರುವ ಒಂದು 17 ಗ್ರಾಮಗಳೇನದಾವು, ತಾವು 17 ಗ್ರಾಮದಲ್ಲಿ ಎಲ್ಲ ರೈತ ಕುಟುಂಬದವರೇ ಇದ್ದೇವೆ. ಯಾರು ಶ್ರೀಮಂತರಿಲ್ಲ. 19 ಗ್ರಾಮಗಳಿದ್ದು 19 ಗ್ರಾಮದಲ್ಲಿ ಎಲ್ಲ ರೈತ ಕುಲದವರು, ರೈತ ಕುಟುಂಬದವರು ಒಂದೇ ಕುಲ ಇದೆ. ಯಾವ್ದಾರ ಕುಲ ಇದ್ರೆ ಅದು ರೈತ ಕುಲ ಐತಿ. ತಮ್ಮ ಮತ್ತೊಂದು ಬಹುಮಾನವನ್ನು ಕೊಟ್ಟು ರಾಜೇಂದ್ರ ಗಡೇನವ್ರನ್ನ ಆರಿಸ್ಕೊಡ್ಬೇಕಂತ ನಾವು ಕೇಳಕ್ ಬಂದಿದ್ದೇವೆ. ನೀವೇನಾದ್ರೂ ಕೊಟ್ಟದ್ದಾದ್ರ, ಅವ್ರ ಗೆಲ್ಲಿಸಿದಾದ್ರ ನಾವು ಈ ಮತ್ತೆ ತೇರ್ನಿ ಗ್ರಾಮಕ್ಕೆ ಬಂದು ನಿಮ್ಮೆಲ್ಲ ಗ್ರಾಮಸ್ಥರಿಗೆ ನಾನು ನಿಮ್ಗೆಲ್ಲರಿಗೂ ಒಂದು ಬಹುಮಾನ ಇದನ್ನು ಕೊಡ್ತೀನಿ, ಸನ್ಮಾನ ಮಾಡಿ ಹೋಗ್ತೀನಿ ಅಂತ ಹೇಳಕ್ ಬಂದಿದ್ದೇವೆ. ಬರುವ 7ನೇ ತಾರೀಕು ತಮ್ಮ ಮತವನ್ನು ಕೊಟ್ಟು ಅವರನ್ನ ಆರಿಸ್ಕೊಡ್ಬೇಕಂತ ತಮ್ಮ ಕಳಕಳಿಯಿಂದ ವಿನಂತಿ ಮಾಡ್ಕೊತೇವೆ. ಯಾರ ಆ ಪಕ್ಷದವರು ಈ ಪಕ್ಷದವರು ದುಡ್ಡು ಕೊಡ್ತಾರೆ ಅಂತ ಹೇಳಿ ತಮ್ಮ ಮತವನ್ನು ಕೂಡ ಮಾರ್ಕೋಬೇಡ್ರಿ. ಯಾಕಂತಂದ್ರೆ ಒಂದು ಸಲ ಮತವನ್ನು ನೀವು ಏನಾದ್ರು ಮಾಡಿಬಿಟ್ರೆ ಇಡೀ 5 ವರ್ಷ ಅವರ ಹೇಳಿದ ಕೆಲಸವನ್ನು ಅವ್ರು ಹೇಳ್ಕೋತ ಹೋಗ್ತಾರೋ ನಾವು ಕೇಳ್ಕೋತ ಹೋಗ್ಬೇಕಾಗ್ತೈತಿ. ಯಾವಾಗ ಮಗು ಅಳ್ತಾನ ಅವಾಗ ತಾಯಿ ಹಾಲು ಕೊಡ್ಬೇಕಾಗ್ತೈತಿ. ಆ ತಾಯಿ ಮಗು ಅತ್ತಾಗ ಯಾರು ಬರ್ತಾರಪ್ಪ ಅಂತಂದ್ರೆ ರಾಜು ಗಡೇನವ್ರು. ಯಾಕೆ ನಿಮಗೆ ಹೇಳ್ತಾ ಇರೋದಂದ್ರೆ, ರೈತರಿಗೆ ತೊಂದರೆ ಆದಾಗ ಯಾರ್ಯಾರು ಬರೋದಿದ್ರೆ ಅದು ರಾಜು ಗಡೇನವ್ರು ಮಾತ್ರ, ಮತ್ತಾರೂ ಬರೋಂಗಿಲ್ಲ ಅಂತ ಈ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ನಾವು ಗುರ್ಲಾಪುರದಲ್ಲಿ ಹೋರಾಟ ಆಯ್ತು, ಇಲ್ಲಿ ಹುಕ್ಕೇರಿಯಲ್ಲಿ ನಾವು 7 ದಿನಗಳ ಕಾಲ ಹೋರಾಟ ಮಾಡಿದ್ವು. ಆ ಸಂದರ್ಭದಲ್ಲಿ ಕೂಡ ರಾಜು ಶೆಟ್ಟಿ ಅವರು ಸಾಹೇಬರು ಬಂದಿದ್ರು, ರಾಜು ಗಡೇನವರು ಬಂದಿದ್ರು. ಆ ಸಂದರ್ಭದಲ್ಲಿ ಬಂದಾಗ ನಮ್ಮ ಕರ್ನಾಟಕ ಸರ್ಕಾರ ತಮ್ಮ ಏನು ಎಲ್ಲೆಲ್ಲೋ ಕುಳಿತಿದ್ರು, ಅವರು ಬೆಂಗಳೂರು ಇದ್ರು, ದಿಲ್ಲಿ ಇದ್ರು, ಎಲ್ಲೆಲ್ಲೋ ಇದ್ರು. ರಾಜು ಗಡೇನವರು, ರಾಜು ಶೆಟ್ಟಿ ಸಾಹೇಬರು ಬಂದಾಗ ಸರ್ಕಾರ ಕೂಡ ಬಗ್ಗಿತ್ತು. ಇವತ್ತು 3,000 ನಾವು 300 ರೂಪಾಯಿ ತಗೋತೀವಿ. ಇದೇ ನಿಮ್ ಹೇಮರಾಜ್ ಫ್ಯಾಕ್ಟರಿಯಲ್ಲಿ ನಾವು ಹೋರಾಟ ಮಾಡಿದಾಗ ಕರ್ನಾಟಕದಿಂದ ನಾವು ಕೂಡ ಬಂದಾಗ ಪೊಲೀಸರು ನಮ್ಮ ಜೊತೆನೆ ಬಂದ್ಬಿಟ್ರು. ಕರ್ನಾಟಕ ಪೊಲೀಸರು ಇವತ್ತೇನು ಹೇಮರಾಜ್ ಫ್ಯಾಕ್ಟರಿ ಹುಡುಗಿರಿ ಹಾಸ್ತಾರಂತೇಳಿ ಅವತ್ತು ಬಂದಾಗ 3,500 ಘೋಷಣೆ ಮಾಡ್ತಿದೆ ಹೇಮರಾಜ್ ಫ್ಯಾಕ್ಟರಿ. ನಮ್ಮಿಂದ ಸುಮಾರು ಕಬ್ಬು ಬರ್ತೈತಿ, ಅಲ್ಲಿ ಕರ್ನಾಟಕದಿಂದ ಕಬ್ಬು ಬರ್ತೈತಿ. ಅದರಿಂದ ಅವತ್ತು 3,500 ಮಾಡ್ತು. 3,500 ಘೋಷಣೆ ಆದ ನಂತರ ರಾತ್ರಿನ ಇದೇ ನಿಮ್ಮ ಹಿರೇನ್ ಸಕ್ಕರೆ ಕಾರ್ಖಾನೆದವರು 3,360 ರೂಪಾಯಿ ಘೋಷಣೆ ಮಾಡಿದ್ರು ಅವರು. ಅಂದ್ರೆ ಕರ್ನಾಟಕ ಅಂಜಿ ಮಹಾರಾಷ್ಟ್ರದವ್ರು ಹೇಮರಾಜ್ ಫ್ಯಾಕ್ಟರಿ ಅವ್ರು ಬಿಲ್ ಘೋಷಣೆ ಮಾಡಿದ್ರು, ನಿಮಗೆ ಅಂಜಿ ಅವ್ರು 60 ರೂಪಾಯಿ ಘೋಷಣೆ ಮಾಡಿದ್ರು. ಅದಕ್ಕಾಗಿ ನಾವೆಲ್ಲ ಒಳನಾಟ ಇಟ್ಕೊಂಡು ಕರ್ನಾಟಕ ಮಹಾರಾಷ್ಟ್ರ ಅಲ್ಲದೆ ನಾವೆಲ್ಲ ಅಂತಂಬರಗತ್ತೆ ಇದ್ದೇವೆ. ತಾವೇನ್ ಜಿಲ್ಲಾ ಪಂಚಾಯತಿಗೇನು ನಮ್ಮ ರಾಜ್ಯವನ್ನು ನಿಂತಿದಾರ, ತಮ್ಮ ಮತವನ್ನು ಕೊಡ್ಲೇಬೇಕಂತ ಹೇಳಿ ಕೇಳಕ್ ಬಂದಿದ್ದೀನಿ. ಅದರ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿ ನೀವೇನಾದ್ರೂ ಆರಿಸಿಕೊಟ್ಟಿದ್ರೆ ಆದ್ರೆ ಗ್ರಾಮ ಪಂಚಾಯತಿನೂ ಈ ಶೇತಗಾರ ಸಂಘದಲ್ಲಿ ಎಲ್ಲರೂ ಇರಬೇಕು, ಜಿಲ್ಲಾ ಪಂಚಾಯತಿಗೂ ನಮ್ಮವರೇ ಇರಬೇಕು. ನಾಳೆ MLA ಬರುವ ಕೂಡ MLA ಅವರು ನಮ್ಮವರೇ ಇದ್ದಾಗ ಕೂಡ ಈ ಗ್ರಾಮ ಉದ್ಧಾರ ಆಗ್ತೈತಿ, ಈ ನಮ್ಮ ದೇಶ ಉದ್ಧಾರ ಆಗ್ತೈತಿ. ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೇನು ಮಾತಾಡಪಟ್ಟಿದ್ದಾರೆ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನಾನು 2 ಮಾತಿಗೆ ವಿರಾಮ ನೀಡ್ತೀನಿ. ಜೈ ಜವಾನ್ ಜೈ ಕಿಸಾನ್. ಧನ್ಯವಾದ ಗೋಪಾಲ್ ಅವರೇ. ಈ ನಂತರ ತೀರ್ನಿ ಗ್ರಾಮ ದೇವತೆಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದ ಗುರು ಹಿರಿಯರು, ಗ್ರಾಮದ ಗ್ರಾಮಸ್ಥರು, ಗುರು ಹಿರಿಯರು, ಇವರೆಲ್ಲರಿಗೂ ನನ್ನ ನಮಸ್ಕಾರ. ಇಲ್ಲಿಯವರೆಗೆ ನಿಮ್ಮ ಜೊತೆ ನಿಮ್ಮ ತಮ್ಮನಾಗಿ, ಮಗನಾಗಿ, ಅಣ್ಣನಾಗಿ, ಒಂದು ಕುಟುಂಬಸ್ಥನಾಗಿ, ಗೃಹಸ್ಥನಾಗಿ
ಪ್ರತಿಯೊಂದು ಕಾರ್ಯಕ್ಕೆ, ಪ್ರತಿಯೊಂದು ರೈತಾಪಿ ವರ್ಗಕ್ಕೆ ಒಂದು ಹೆಗಲು ಕೊಟ್ಟ ನಿಂತ ವ್ಯಕ್ತಿ ನಿಮ್ಮ ಮಗನಾದ ರಾಜು ಗಡನ್ನವರವರ ಒಂದು ನಿಮ್ಮ ಇನ್ನೂ ಮುಂದಿನ ಹೆಚ್ಚಿನ ಬರೋ ದಿನಮಾನದಾಗ ಹೆಚ್ಚಿನ ಕೆಲಸ ಮಾಡಲಿ, ಹೆಚ್ಚಿನ ಕೆಲಸ ಆಗಲಿ, ನಿಮಗೆ ಅಪೇಕ್ಷದಂತೆ ಇರಲಿ ಅಂತ ಕೇಳ್ಕೊಳ್ತಾ ಒಂದು ಕಾರ್ಯಕ್ಕೆ ಹೆಚ್ಚಿಟ್ಟಿದಾರ. ಆ ಹೆಚ್ಚು ಯಾವ್ದಂದ್ರೆ ಜಿಲ್ಲಾ ಪಂಚಾಯತ್ ಇಲೆಕ್ಷನ್ದಾಗ ಉಮೇದುವಾರಾಗಿ ನಿಂತಿದಾರ. ಆ ಉಮೇದುವಾರರಾಗಿ ನೀವು ಆಯ್ಕೆ ಮಾಡೋದಂತ ನಿಮ್ದೊಂದು ಕರ್ತವ್ಯ ಐತಿ, ಅದನ್ನು ನೀವು ನಿಭಾಯಿಸಬೇಕು ಅಂತ ನಮ್ಮದು ಹಕ್ಕೊತ್ತಾಯ ನಿಮ್ಮೆಲ್ಲ ಐತಿ. ಇದನ್ನ ಯಾಕೆ ಒತ್ತಾಯ ಮಾಡೋದೇವಪ್ಪ ಅಂದ್ರೆ ನೋಡ್ರಿ, ಇವತ್ತಿನ ದಿವಸ ಏನು ಇವತ್ತು ನಮ್ಮ ರಾಜು ಶೆಟ್ಟಿ ಸಾಹೇಬ್ರು ಹೇಳ್ರಿ, ಬಾಯಿ ಹೋದ್ರಾಗ ಆಗ್ತಿಲ್ಲ ನಿಮ್ಗೆಲ್ಲರಿಗೂ ಮನವರಿಕೆ ಐತಿ. ಇವತ್ತು ಕಬ್ಬಿನ ಧಾರಣಿ, ಸೋಯಾಬೀನ್ ಧಾರಣಿ, ಹಾಲಿನ ಧಾರಣಿ, ಇವತ್ತೇನು ರೈತ ಪ್ರೊಡಕ್ಷನ್ ಮಾಡ್ತಾ ಪ್ರತಿಯೊಂದಕ್ಕೂ ಧಾರಣಿ ಹೆಚ್ಚಾಗೈತೆ ಅನ್ನೋ ಕಾರಣ ಸ್ವಾಭಿಮಾನಿ ರೈತ ಸಂಘ, ಸ್ವಾಭಿಮಾನಿ ಶೇತಕರಿ ಸಂಘ, ಅದರದ ಅನುಯಾಯಿ ಆದಂತ ಮುಖ್ಯಸ್ಥರಾದ ರಾಜು ಶೆಟ್ಟಿ, ಅವರಿಗೆ ಬಂಟರಾದಂತ ರಾಜು ಗಡ್ಡಣ್ಣವರ ಇವರ ನೇತೃತ್ವದಾಗ ಆಗೈತಿ. ಇಲ್ಲೆಲ್ಲರೂ ರಾಜು ಶೆಟ್ಟಿಗೆ ಇದ್ರಿ, ಇಲ್ಲಿ ರಾಜು ಗಡ್ಡಣ್ಣವ್ರು ಎಲ್ಲರೂ ಇದ್ದೀರಿ. ಅವರಿಗೆ ಒಳ್ಳೆ ಮತದಿಂದ ಆರಿಸಿ ಕೊಟ್ಟದ್ದಾದ್ರೆ ಮುಂದಿನ ಬರೋದಿನ ದಿನಮಾನದಾಗೂ ನಿಮಗೆ ಒಳ್ಳೆ ಮಾರ್ಗ ಸಿಗ್ತತಿ ಅಂತ ಹೇಳ್ತಾ ಒಂದು 2 ಮಾತನ್ನು ಮುಗಿಸ್ತೇನೆ.